7ನೇ ತಾರೀಕು ಪಾಠ. ಓಂ ನಾರಾಯಣಂ ಗುಣೈಸ್ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಯಾವುದಾಗಿತ್ತು ನಿನ್ನೆ? ಆಹಚ ದರ್ಶಯತಿ ಚ ಅಥೋಪಿ ಸ್ಪರ್ಯತೆ ಆಗಿತ್ತದು. ಜ್ಯೋತಿರಾದೇನು ಹಿಂದಿದೆಯಲ್ಲ, ಮುಗಿತಾ? 3ಕ್ಕೆ ಹೋಗಿದೆ ಅಲ್ಲ, ಇಲ್ಲಿದೆ. ಓಂ ತಸ್ಯ ಚ ನಿತ್ಯತ್ವ ಜ್ಯೋತಿರ್ಕರಣ ಮುಗೀತು. ಈಗ ತೈಂದ್ರಿಯಾಣಿ ತದ್ವ್ಯಪದೇಶತ್ವ ತದ್ವ್ಯಪದೇಶಾತ್ ಅನ್ಯತ್ರ ಶ್ರೇಷ್ಠಾತವು ಅಥ ಇಂದ್ರಿಯಾಣಿ ಪ್ರಾಣಾವ ಇಂದ್ರಿಯಾಣಿ ಪ್ರಾಣಾ ಹಿ ಇದಂ ದ್ರವಂತಿ ಇತಿ. ಪ್ರಾಣ ಶಬ್ದಕ್ಕೆ ಇಂದ್ರಿಯ ಅಂತ ಅರ್ಥ ಹೇಳ್ತಾ ಇದ್ದಾರೆ. ಪ್ರಾಣ ಶಬ್ದಕ್ಕೆ ಏನಿದೆ? ಇಂದ್ರಿಯ ಅಂತ ಅರ್ಥ ಹೇಳಿದೆ. ಸಂಯುಕ್ತಿಕ ಪೌತ್ರಾಯಣ ಶ್ರುತಿ ಸಾಮಾನ್ಯೇನ ಪ್ರಾಣಾನಾಂ ಇಂದ್ರಿಯತ್ವಂ ವಕ್ತಿ. ಇಂದ್ರಿಯ ಅಂತ ನೀವು ಹೇಳೋದೇನಂತ ಹೇಳ್ತೀರಿ? ಪ್ರಾಣ ಪಾನ ಇದನ್ನು ಹೇಳ್ತಾ ಇದ್ದೀರಿ. ವಿರೋಧ ಬರಲಿಲ್ಲ ಅಂತ ಹೇಳ್ತಾರೆ. ದ್ವಾದಶೈವೇಂದ್ರಿಯಾಣ್ಯಾಹು ಮನೋಬುದ್ಧಿ ತು ದ್ವಾದಶ ಇತಿ ಚ ಕಾಷಾಯಣ ಶ್ರುತಿ. ಇಂದ್ರಿಯಗಳು 11 ಅಂತ ಬೇರೆ ಕರೆದಿದ್ದಾರೆ. ಎಲ್ಲ ದೃಷ್ಟಿಯಿಂದ ಏನು ಹೇಳಿದ್ರೆ ನಮಗಾಗ ಪ್ರಾಣ ಶಬ್ದಕ್ಕೆ ಇಂದ್ರಿಯ ಅಂತಲೇ ಅರ್ಥ ಅಂತ ಮಾಡ್ತೀವಿ ಅಂದರೆ ಹಾಗಲ್ಲ. ಅಥವಾ ಕಸ್ಯ ಇಂದ್ರಿಯತ್ವಂ ನಿವಾರ್ಯತೆ ಇತ್ಯಥೋ ವಕ್ತಿ. ಓಂ ತ ಇಂದ್ರಿಯಾಣಿ ತದ್ವ್ಯಪದೇಶಾತ್ ಅನ್ಯತ್ರ ಶ್ರೇಷ್ಠಾತ್ವಂ ಮುಖ್ಯ ಪ್ರಾಣಮೃತೆ ತ ಏವೆ ಇಂದ್ರಿಯಾಣಿ. ಮುಖ್ಯ ಪ್ರಾಣ ಮೊದಲು ಪ್ರಾಣ ಅಂದರೆ ಮುಖ್ಯ ಪ್ರಾಣ ಅಂತಲೇ ಅರ್ಥ. ಪ್ರಾಣ ಹೋಗಿದೆ ಅಂದರೆ ಇಂದ್ರಿಯ ಹೋಗಿದೆ ಅಂತ ಅರ್ಥ ಅಲ್ಲ. ಪ್ರಾಣಗಳು ಇಂದ್ರಿಯಗಳಿಗೂ ಪ್ರಾಣ ಅಂತ ಹೆಸರಿದೆ, ಈ ಪ್ರಾಣಾಪಾನಗಳು ಪ್ರಾಣ ಅಂತ ಹೆಸರಿದೆ. ಆದ್ದರಿಂದ ಪ್ರಸಂಗ ನೋಡ್ಕೊಂಡು ಅರ್ಥ ಹೇಳಬೇಕು. ಏನಂತ? ಮುಖ್ಯ ಪ್ರಾಣಮೃತೆ ತಯೇವ ಇಂದ್ರಿಯಾಣಿ. ಮುಖ್ಯ ಪ್ರಾಣನ ಬಿಟ್ಟ ಮೇಲೆ ಇಂದ್ರಿಯಗಳೆಷ್ಟು ಅಂದರೆ 12 ಅಂತ ಹೇಳಿಬಿಟ್ಟು. ಇಂದ್ರಿಯಗಳೆಷ್ಟು? ಒಂದು ದೃಷ್ಟಿಯಿಂದ 5, ಒಂದು ದೃಷ್ಟಿಯಿಂದ 10, ಒಂದು ದೃಷ್ಟಿಯಿಂದ 11, ಇನ್ನೊಂದು ದೃಷ್ಟಿಯಿಂದ 12. ಗೊತ್ತಾಯ್ತಾ? 12 ಇಂದ್ರಿಯ ಅಂತ ಹೇಳ್ತಾರೆ. ಯಾವುದದು ತಿಳಿಸ್ತಾರೆ. ದ್ವಾದಶೈವ ಇಂದ್ರಿಯಾಣ್ಯಾಹು ಪ್ರಾಣೋ ಮುಖ್ಯಸ್ತ್ವ ಇಂದ್ರಿಯಂ. ವಾಯುದೇವ ಪ್ರಾಣದೇವರನ್ನ ಬಿಟ್ಟುಬಿಡಬೇಕು. ಬಿಟ್ಟುಬಿಟ್ರೆ ಎಷ್ಟಾಯ್ತು? ಅಲ್ಲಿಗೆ 11 ಆಯಿತು. ದ್ರವತಾಂ ಇಂದ್ರಿಯಾಣಾಂತು ನಿಯಂತ ಪ್ರಾಣ ಏಕರಾಟಿತಿ ಪಾತ್ರ ಪೋತ್ರಾಯಣ ಶ್ರುತಿ. ಅಲ್ಲಿ ಹೇಳಬೇಕಾದ್ರೆ ಪ್ರಾಣದೇವರನ್ನು ಇಂದ್ರಿಯದಲ್ಲಿ ಹೇಳ್ತಾರೆ. ಆಮೇಲೆ ಬರೀ ಇಂದ್ರಿಯಗಳು ಪ್ರಾಣನ ಹೇಳಿಬಿಟ್ಟು ಇಂದ್ರಿಯ ಹೇಳಿಬಿಟ್ರೆ ಪ್ರಾಣನ ಬಿಟ್ಟು ಇಂದ್ರಿಯಗಳು ಎಷ್ಟವೋ 11. ಮತ್ತು ದ್ರವತಾಂ ಶ್ರೋತ್ರಾದೀನಿತು ಪಂಚೈವ ತಥಾ ನಾಗಾದಿ ಪಂಚಕಂ. ಶ್ರೋತ್ರಾದೀನಿತು ಪಂಚ, ಶ್ರೋತ್ರಾದಿಗಳೆಷ್ಟು? 5 ಜ್ಞಾನೇಂದ್ರಿಯಗಳು. ನಾಗಾದಿ ತಥಾ ಪ್ರಾಣ ನಾಗಾದಿ ಪಂಚ ವಾಗಾದಿ ಪಂಚಕಂ. ವಾಗಾದಿ ಪಂಚಕಂ ಅಂದ್ರೇನು? ಕರ್ಮೇಂದ್ರಿಯಗಳು. ವಾಕ್ ಪ್ರಾಣ ಪಾಯು ಉಪಸ್ಥ ಇತ್ಯಾದಿಗಳು ಕರ್ಮೇಂದ್ರಿಯಗಳು. ಮನೋಬುದ್ಧಿ ಸಹಾಯ ಮನಸ್ಸು ಬುದ್ಧಿ ಸೇರಿಸಿದ್ರೆ ಎಷ್ಟಾಯಿತು? 12 ಆಯಿತು. ಕತೆ 12 ಇದೆ. ಪ್ರಾಣದೇವನು ಬಿಟ್ಟು 12. ದ್ವಾದಶೈವ ಇಂದ್ರಿಯಾಣಿತು. ಅದು ಬಿಟ್ಬಿಟ್ಟು ವಿವಕ್ಷ ಭೇದ ಮಾಡಿದಾಗ ಮನಸ್ಸು ಬುದ್ಧಿ ಒಂದೇ ಮಾಡಿಬಿಟ್ರೆ 11 ಇಂದ್ರಿಯ. 11 ಅಂತಃಕರಣ ಬಿಟ್ಟರೆ 10 ಇಂದ್ರಿಯ. ಜ್ಞಾನೇಂದ್ರ 5 ಇಂದ್ರಿಯ. ಇದನ್ನು ತೊಗೊಂಡ್ರಾಗ 5 ಆಯಿತು. ಈಗ ಸಾಕ್ಷಿ ಬೇರೆ ಇದೆ, ಅದು ಸೇರಿಸ್ಬಿಟ್ರೆ ಬೇರೆ ಆಗಿಬಿಡಲ್ಲ. ಶ್ರೋತ್ರಾದೀನಿತು ಪಂಚೈವ ಯಥಾ ವಾಗಾದಿ ಪಂಚಕಂ ಮನೋಬುದ್ಧಿ ಸಹಾಯಾನಿ ದ್ವಾದಶೈವೇಂದ್ರಿಯಾಣಿತು ವಿಷಯದ್ರವಣಾತ್ ತೇಷಾಂ ಇಂದ್ರಿಯತ್ವ ಉದಾಹೃತಂ. ಇಂದ್ರಿಯ ಅಂದರೆ ವಿಷಯಗಳ ಹತ್ರ ಹರಿಯೋದ್ರಿಂದ, ಹರ್ಕೊಂಡು ಹೋಗೋದ್ರಿಂದ ಏನಂತ ಕರೀತಾರೆ? ದ್ರವಣಾತ್ವ. ದ್ರವಣ, ಅದಕ್ಕೆ ಇಂದ್ರಿಯ ಅಂತ ಕರೀತಾರೆ. ಇದು ಅಂದರೆ ವಿಷಯ. ವಿಷಯದತ್ತ ಇದಂ ಪ್ರತಿ ದ್ರವತಿ ಇತಿ ಇಂದ್ರಿಯ. ಅದು ಧಾವಿಸಿ ಹೋಗುತ್ತೆ ಆ ಕಡೆ ನೋಡಿದ ತಕ್ಷಣ. ತೇಷಾಂ ನಿಯಾಮಕ ಪ್ರಾಣ ಸ್ಥಿತ ಏವಾಖಿಲ ಪ್ರಭು ಇದು ಬ್ರಹ್ಮ. ಅವರೆಲ್ಲರ ಮೇಲೆ ಎಲ್ಲ ಇಂದ್ರಿಯಗಳ ನಿಯಾಮಕರು ಯಾರು ಅಂದರೆ ಅದಕ್ಕೆ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇ. ಸರ್ವೇಂದ್ರಿಯ ಪ್ರೇರಕರು. ಒಂದೊಂದು ಇಂದ್ರಿಯಕ್ಕೆ ಬೇರೆ ಬೇರೆ ಪ್ರೇರಕಗಳು. ಸರ್ವೇಂದ್ರಿಯಗಳಿಗೆ ಕೂಡ ಒಬ್ಬರು ಒಂದೊಂದು ಪೋರ್ಟ್ಫೋಲಿಯೋ ಇರೋದು ಬೆಸ್ಟಿಗೆ. ಚೀಫ್ ಎಲ್ಲದಕ್ಕೂ ಆಗಿದ್ದಾರೆ ಆ ಥರ ಚೀಫ್ ಮುಖ್ಯ ಪ್ರಾಣ. ಭೇದಶ್ರುತೇ ಓಂ ಭೇದಶ್ರುತೇ ಓಂ. ಆದರೆ ಅಲ್ಲ ಅದು ದೇವತೆಗಳವರು, ತನ್ಮಾತ್ರಗಳು ದೇವತೆಗಳು. ಶಬ್ದಕ್ಕೆ ಪ್ರಾಣ ಈ ರೀತಿ ಒಂದು ಅಭಿಮಾನಿ ದೇವತೆ ಬೇರೆ, ಇದು ಬೇರೆ. ಅವ್ರು ಯಾರವರು? ಪ್ರಾಣಾಪಾನ ಶಬ್ದವಾಚ್ಯರಾದ ವಾಯುರೂಪಗಳು, ವಾಯುದೇವರ ಮಕ್ಕಳು ಇದ್ದಾರೆ. ಮತ್ತು ರುದ್ರದೇವರ ಮಕ್ಕಳು ಇದ್ದಾರೆ. ಅದೇ ಹೆಸರು ಬರುತ್ತೆ ತಂತ್ರದಲ್ಲಿ ಹೇಳಬೇಕಾದ್ರೆ ಎಲ್ಲರಿಗೂ ಅನ್ವಯ. ಅತಿ ಮುಖ್ಯವಾಗಿ ವಾಯುದೇವರಿಗೆ ಎಲ್ಲದೂ ಸೇರಿಸಿಬಿಟ್ಟು ಮಕ್ಕಳು. ಹೌದು, ಇವರಲ್ಲ, ಸಾಕ್ಷಾತ್ ವಾಯುದೇವರಲ್ಲ, ಎಲ್ಲ ಸೇರಿ ಬಂದಿದೆ, ಮೇಲೆ ಬಂದಿದ್ದ. ಒಂದು ಸರ್ತಿ ಏನು ಸ್ಟೂಡೆಂಟ್ ಹೆಸರು ಅದೇ, ಪ್ರೊಫೆಸರ್ ಹೆಸರು ಅದೇ, ಆ ಥರ ಕನ್ಫ್ಯೂಷನ್ ಆಗುತ್ತೆ. ಪ್ರಾಣ ಶಬ್ದಕ್ಕೆ ಪ್ರಾಣಾಪಾನ ಗಾನ ಉದಾನ ಸಹ ವಾಯುದೇವರ ಹೆಸರು ಇದೆ, ಅವ್ರ ಮಕ್ಕಳ ಹೆಸರು ಇದೆ, ರುದ್ರದೇವರ 5 ಮಕ್ಕಳಿಗೆ ಹೆಸರಿದೆ. ಆದ್ದರಿಂದ ಯಾರೊಂದು ಸಂದರ್ಭ ಹೇಳಬೇಕಾದ್ರೆ ಇವರು ಅಲ್ಲ. ಆ ತತ್ವಶಾಸ್ತ್ರದಿಂದ ಅವರನ್ನು ತೊಗೊಳಕ್ಕೆ ಹೋಗಬಾರ್ದು.
ಇವ್ರನ್ನೂ ತಗೋಬೋದು, ಇವರಿಬ್ಬರನ್ನೂ ತಗೊಳ್ಬೋದು. ರುದ್ರದೇವ್ರ ಮಕ್ಕಳನ್ನು ತೊಗೋಬೋದು, ಅವ್ರನ್ನೂ ತೊಗೊಳ್ಬೋದು. ಮುಖ್ಯ ಪ್ರಾಣ ಆಲ್ ಓವರ್ ಇದಾದ್ದರಿಂದ ಅವರಿಗಿಲ್ಲ. ತೇಷಾಂ ನಿಯಾಮಕ ಪ್ರಾಣ ಸ್ಥಿತಯೇ ವಾಕ್ಯಲ ಪ್ರಭು, ಅವರೆಲ್ಲರಿಗೂ ಸ್ವಾಮಿಯಾಗಿರ್ತಕ್ಕಂಥ ಪ್ರಾಣ, ಅವರು ಒಬ್ಬರಿಗೆ ಸ್ವಾಮಿಯಾಗಿರೋರು, ಅವರೆಲ್ಲ ಸೇರಿಸಿ ಇವರ ಮೇಲೆ ಇದ್ದಾರೆ. ಓಂ ಭೇದ ಶ್ರುತಿ, ಇಬ್ಬರು ಒಂದೇ ಅಂತ ಕರಿಬಾರ್ದು ಅಂದರೆ ಬೇರೆ ಅಂತ ಹೇಳಿದ್ದಾರೆ. ಸ್ಥಿತ ಏವ ಹಿ ಇದಂ ಮುಖ್ಯ ಪ್ರಾಣ ಕರೋತಿ ಕಾರಯತಿ ಬಲತಿ ಬಾಲಯತಿ ಧತ್ತೆ ಧಾರಯತಿ ಪ್ರಭುಂ ಚ ಪ್ರಭುಂ ವಾ ಯೇನ ಮಾಹುಃ ಅತ ಇಂದ್ರಿಯಾಣಿ ನ ಸ್ಥಿತಾನಿ ನ ಕುರ್ವಂತಿ ನ ಕಾರಯಂತಿ ನ ಚಲಂತಿ ನ ಬಾಲಯಂತಿ ನ ದಧತೆ ನ ಧಾರಯಂತಿ ತಾನಿ ಹವಾ ಏತಾನಿ ಅಬಲಾನಿ ತಸ್ಮಾದಾಹುಃ ಇಂದ್ರಿಯಾಣಿ ಕರಣಾನಿ ಇತಿ ಪೌತ್ರಾಯಣ ಶ್ರುತೇ. ಪ್ರಾಣದೇವರೊಂದು ಎಲ್ಲರ ಇದ್ದರು ಎದ್ದು ಕೆಲಸ ಮಾಡಿಸೋರು. ಅವ್ರು ಹಾಗಲ್ಲ, ಒಂದು ಕಡೆ ಮಾತ್ರ ಇರೋರು, ಇವ್ರು ಮಾಡಿಸಿದ್ರೆ ಮಾಡೋರು. ಫ್ಯಾನ್ ಸುಮ್ಮನೆ ಕೂತಿದೆ ಅಷ್ಟೇನು ಮಾಡೋಕ್ಕೆ ಬರೋಲ್ಲ, ಕರೆಂಟ್ ಬಂದರೆ ಮಾತ್ರ ಕೆಲಸ ಶುರುವಾಗೋದು. ಅವರೆಲ್ಲ ಪರವಿದ್ದರೆ ಸ್ಥಿತರು, ಸರ್ವತ್ರ ಸ್ಥಿತ ಇದ್ದು ಕೆಲಸ ಮಾಡಿಸ್ತಾರೆ. ಉಳಿದವರು ಮಾಡಿಸಿದ್ರೆ ಉಚ್ಚಾವಚ ಏನು ಸಮಸ್ತ ಚೇಷ್ಟ, ಸಮಸ್ತ ಹೊಸ ಅರ್ಥ ಬಂತೇನದು? ಇಂದ್ರಿಯಾಭಿಮಾನಿ ದೇವತಾನಾಮಪಿ ಸಮಸ್ತ ಚೇಷ್ಟಾ ವಾಯೋರೇವ. ಬರೀ ಇಂದ್ರಿಯಗಳಲ್ಲ, ಇಂದ್ರಿಯಾಭಿಮಾನಿ ದೇವತೆಗಳು ಕೆಲಸ ಮಾಡಲಿಕ್ಕೂ ಯಾರು ಬೇಕೋ? ಪ್ರಾಣದೇವರು ಬೇಕು. ಇದಿಷ್ಟು ನಾವು ಪ್ರತಿನಿತ್ಯ ಇದನ್ನು ಜ್ಞಾಪಕ ಇಟ್ಕೊಂಡು ಸ್ಮರಣೆ ಪ್ರತಿನಿತ್ಯ ಎಲ್ಲ ಜ್ಞಾಪಕ ಮಾಡಬೇಕು, ಎಲ್ಲ ಜ್ಞಾಪಕ ಇರಬೇಕು. ಡ್ರೈವ್ ಮಾಡೋನಿಗೆ ಅವ್ರಿಗೆ ಗೀರು ಬ್ರೇಕು ಎಲ್ಲ ಗೊತ್ತಿರಬೇಕು. ದಾರಿ ಬರೋರು ಹೋಗೋರು ಎಲ್ಲ ಒಂದು ಗೊತ್ತಿದ್ರೆ ಸಾಲದು, ಬರೀ ಸ್ಟೇರಿಂಗ್ ನೋಡ್ಕೊಂಡು ಗೊತ್ತಿದ್ರೆ ಗೋವಿಂದ. ಇವಿಷ್ಟು ಬೇಕು. ಸ್ಥಿತ ವಾಹಿ, ಅದು ಪ್ರಾಣದೇವರ ಮಹಿಮೆ. ಇವಿಷ್ಟು ಕೂಡ ಪ್ರಾಣದೇವರ ಮಹಿಮೆ. ಆಗ ಸ್ವಾಮಿನ್ ಸರ್ವಾಂತರಾತ್ಮನ್ ಇನ್ನೊಂದು ಅರ್ಥ, ಸರ್ವ ಇಂದ್ರಿಯಾತ್ಮನ್, ಎಲ್ಲ ಇಂದ್ರಿಯಗಳ ಒಳಗಿದ್ದೀರಿ, ಗೊತ್ತಾಯ್ತಾ? ಅದು ಸ್ವಾರಸ್ಯ. ಸರ್ವಾಂತರ್ಯಾಮಿ ಶಬ್ದಕ್ಕೆ ಅನೇಕ ಅರ್ಥಗಳು ಬರುತ್ತೆ, ಅದೊಂದು ಅರ್ಥ ಇದೆ. ಯಾನಿ ಅಬಲ, ಇವೆಲ್ಲ ಪ್ರಾಣದೇವರನ್ನು ಬಲ, ಇವರೆಲ್ಲ ಅಬಲರು, ಇವರೆಲ್ಲ ಕೂಡ. ಇತಿ ಪೌತ್ರಾಯಣ ಶ್ರುತಿ ಓಂ ವೈಲಕ್ಷಣ್ಯಾಚ್ಚಾವೋಂ. ಆದ್ದರಿಂದ ಭೇದಶ್ರುತಿ. ಏನು ಭೇದಶ್ರುತಿ? ಇಂದ್ರಿಯಗಳಿಗೂ ಅವರ ಅಭಿಮಾನಿ ದೇವತೆಗಳಿಗೂ ವಾಯುದೇವರಿಗೂ ಭೇದ ಹೇಳಿರೋದ್ರಿಂದ. ಏನು ಭೇದ? ಸ್ಥಿತ ಅಚಿತ, ಬಲ ಅಬಲ, ಈಗೆಲ್ಲ ಹೇಳಿರೋದ್ರಿಂದ ಒಂದೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಓಂ ವೈಲಕ್ಷಣ್ಯಾಚ್ಯ ಓಂ ಪುರುಷಾಪೇಕ್ಷೆಯ ಪ್ರವೃತ್ತಿ ಇಂದ್ರಿಯಾಣಾಂ ದೃಶ್ಯತೆ ನ ಮುಖ್ಯಸ್ಯ. ಸಾಮಾನ್ಯವಾಗಿ ಇಂದ್ರಿಯಗಳಿಗೆ ಸೆಲ್ಫ್ ಇದ್ದಿಲ್ಲ, ಅವಕ್ಕೆ ಪುರುಷ ಇರಬೇಕಾದ್ರೆ ಜೀವ ಇರಬೇಕು. ಪ್ರಾಣಾಗ್ನೇಯ ತಸ್ಮಿನ್ ಪುರೇ ಜಾಗೃತಿ. ನಿಜವಾಗಲೂ ಎಚ್ಚೆತ್ತಿರೋದು ಯಾರು ಅಂದರೆ ಪ್ರಾಣಾಗ್ನಿಗಳೇ. ಪ್ರಾಣಾಗ್ನಿಗೆ ಬಡಿತಾ ಸೂಕ್ತ, ಪ್ರಾಣಾಗ್ನಿ ಸೂಕ್ತ ಮುಚ್ಚತೆ. ಬಡಿತಾ ಸೂಕ್ತನ ಸಾಮಾನ್ಯ ಅಗ್ನಿ ಸೂಕ್ತ ಅಂತ ಕರೀತಾರೆ. ಇವರೇನು ಮಾಡ್ತಾರೆ? ಸಾಯಣ ಮೊದಲಾದವರು ಅರ್ಥ ಮಾಡಬೇಕಾದ್ರೆ ಈ ಅಗ್ನಿ ಅಂತ ಅರ್ಥ ಮಾಡ್ತಾರೆ. ಇದು ಸೆಕೆಂಡರಿ, ಈ ಅಗ್ನಿ ಅಲ್ಲ, ಪ್ರಾಣಾಗ್ನಿ ಮುಖ್ಯ. ಇವತ್ತು ಪ್ರಾಣವಾಯು ಬೇರೆ, ಬರೀ ವಾಯು ಬೇರೆ. ಬರೀ ವಾಯು ಎಲ್ಲ ಕಡೆ ಇದೆ, ಪ್ರಾಣವಾಯು ಒಳಗಡೆ ಇದೆ. ಬರೀ ವಾಯು ಒಳಗಡೆದು ಬರೀ ಆಗಿದ್ದರೆ ಪಂಪಡ್ರೆ ಮತ್ತೆ ಅದು ಕೂತ್ಬಿಡ್ತಿದ್ದ. ಪ್ರಾಣವಾಯು ಇಲ್ಲ ಈಗ, ಗೊತ್ತಾಯ್ತಾ? ನೋಡಿ, ಸ್ಟ್ರೀಟ್ ಲೈಟ್ ಬೇರೆ, ಮನೆ ಲೈಟ್ ಬೇರೆ. ಮನೆಯಲ್ಲಿ ಲೈಟ್ ಹೋಗ್ಬಿಟ್ಟಿದೆ, ಏನು ಕೆಲಸ ಮಾಡೋಕ್ಕೆ? ಬೀದಿಯಲ್ಲಿ ಲೈಟ್ ಇದೆ ಅಂದರೆ ಈ ಕೆಲಸಕ್ಕೆ ಉಪಯೋಗ ಇಲ್ಲ, ಅದು ಗೊತ್ತಾಯ್ತಾ? ಆಮೇಲೆ ಮನೆಯಲ್ಲಿ ಲೈಟ್ ಇದೆ, ಬೀದಿ ಒಳಗೆ ಉಪಯೋಗ ಇಲ್ಲ. ಅದು ಪರ್ಪಸ್ಸೇ ಬೇರೆ. ಆದ್ದರಿಂದ ಪ್ರಾಣವಾಯು ಬೇರೆ, ಈ ವಾಯು ಬೇರೆ. ಈ ವಾಯುದಲ್ಲಿ ಪ್ರಾಣವಾಯು ಉಪಯೋಗ ಮಾಡ್ಕೋಬೋದು ಅಷ್ಟೇ ನಾವು. ಅದೇ ಪ್ರಾಣವಾಯುನ ಅಂಶ ಮಾತ್ರ ತೊಗೊಂಡು ನಾವು ಉಸಿರಾಡ್ತೇವೆ ಹೊರತು ಎಲ್ಲ ಅಲ್ಲ. ಒಳಗಿರೋದು ಮಾತ್ರ ಪ್ರಾಣವಾಯು. ಅರ್ಥ ಆಯ್ತಾ? ಅದೇ ಇರಬೇಕು. ಅಲ್ಲಿಗೆ ಇದು ಇಂದ್ರಿಯ.